ದೊಡ್ಡ ಸಾಹಸ ಅಂದರೆ ನಮಗೆ ಭತ್ತ ತುಂಬ್ಕೊಬಂದ್ರೆ ಇದೊಂದು ನೋಡಿದೆ ಹೆಂಗಾಗ್ಬಿಟ್ಟವೆ ಕ್ಯಾಬ್ ನೋಡಿ. ಕಸ ಗುಡಿಸಿರು ಹೋಗ್ತಿಲ್ಲ ಅವನು, ಅಲ್ಲಿಂದ ಹೇಳೋದು ಆಗ್ತಾ. ಹಾಬಾಸ್ಪೇಟೆಯಿಂದ ಹೊಸಕೋಟೆ ಹೋಗೋ ಹೊಸ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಡೈರೆಕ್ಟ್ ಫುಲ್ ನಾನ್ ಸ್ಟಾಪ್ ಹೊಸಕೋಟೆ. ಇದು ಹೊಸಕೋಟೆಯಿಂದ ಲೆಫ್ಟಿಗೆ ಇಳಿದು ಕೋಲಾರ ಕಡೆ ಬೆಂಗಳೂರು ಹೋಗೋರು ಸೀದಾ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬಂದು ಹಿಂಗೆ ಹೋಗೋದು ಬೆಂಗಳೂರು ಕಡೆಗೆ. ನಾವು ಬೆಂಗಳೂರು ಹೋಗೋರಲ್ಲ, ಅದರ 2 ಅಡಿ ಉದ್ದ, 1 ಅಡಿ ಆಗಲ್ಲ 2 ಅಡಿ ಉದ್ದ ಕಲ್ಲು. ಎಷ್ಟು ಜನ ಅವ್ರೆ ನೋಡಿ, ಅಲ್ಲಿ ನೋಡಿ. ನೋಡಿ ಸ್ನೇಹಿತರೆ, ಇದೇ ಊರು ಜೊರ್ಕುಂಟೆನ ಯಾವ್ದು ಬುಡ್ಕುಂಟೆ ಬಿಟ್ಟು ಮುಂದೆ ಈಗಲೂ ಇಲ್ಲೊಂದು ಅಂಶ ಐತೆ. ಈ ಜಾಗದಲ್ಲೇ ನಾನು ಗಾಡಿ ಆಕ್ಸಿಡೆಂಟ್ ಆಗಿದ್ದು. ಆ ಕಡೆ ರೋಡಲ್ಲಿ ಎಳ್ಕ ಬಂದು ಇಲ್ಲಿ ಬಿಟ್ಟಿದ್ವಿ ನೋಡಿ. ಈಗಲೂ ಈ ಜಾಗದಲ್ಲಿ ಒಂದು ಅಂಶ ಐತೆ ನೋಡಿ. ಆ ಗಾಡಿ ಬರ್ತೈತಲ್ಲ ಅಲ್ಲಿ ಟಚ್ ಆಗಿದ್ದು, ಎಳ್ಕ ಬಂದು ಇಲ್ಲಿ ಬಿಟ್ಟಿದ್ವಿ. ಅವಾಗ ಇನ್ನೂ ಈ ಡಾಬಾ ಇರಲಿಲ್ಲ ನೋಡಿ. ಇಲ್ಲಿ ಈ ಸೈಡ್ಗೆ ಹಾಕಿದ್ವಿ ಗಾಡಿನ. ಈ ಡಾಬಾ ಇರಲಿಲ್ಲ ಅವಾಗ, ಮನೆ ಇತ್ತದು. ಯಾವುದಪ್ಪ ಊರಿದು ನೋಡಿ. ಇಲ್ಲಿತ್ತು ಅವಾಗ ಹಂಸು ನೋಡಿ, ರೋಡು ಇಲ್ಲಿತ್ತು ಹಂಸು ನೋಡಿ. ಈ ಹಂಸಲ್ಲಿ ಇದೇ ಜಾಗದಲ್ಲಿ ನೋಡ್ರ, ಅದೇ ಜಾಗದಲ್ಲಿ ನನ್ನ ಗಾಡಿ ಆಕ್ಸಿಡೆಂಟ್ ಆಗಿದೆ. ಈ ಕಾಮಾಟು 7 ಕಿಲೋಮೀಟ್ರ್ ಬಂದರೆ ಈ ಕಡೆಯಿಂದ ಹಂಸ ತೆಗೆದಾರೆ, ಆ ಕಡೆಯಿಂದ ತೆಗ್ದಿಲ್ಲ. ಈ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿ ಇಲ್ಲಿಂದ ಎಳ್ಕೊಂಡು ಹೋಗೋಕ್ಕೆ 70,000 80,000 ರೂಪಾಯಿ ಕೇಳಿದ್ರು ಗಾಡಿಗೆ. ಲಾಸ್ಟಿಗೆ ನಮ್ಮ ಗಾಡಿಯಲ್ಲೇ ಎಳ್ಕೊಂಡು ಹೋದಂಗೆ ಆಯ್ತು ನಾನು. ಇರಲಿ, ಕಳೆದೋದ ಕ್ಷಣಗಳು ಮತ್ತೆ ಬರಲ್ಲ. ನೆನಪುಗಳು, ನೋವುಗಳು ನೆನಪಿದ್ದೇ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ನಮ್ಮ ದಾರಿ ಹಿಡ್ಕೊಂಡು ನಾವು ಹೋಯ್ತಾ ಇರೋಣ ಬರ್ರಿ. ಕೊಪ್ಪಳ ಟೋಲಲ್ಲಿ ಬರ್ತಾ ಇದ್ದೀನಿ. ಇಲ್ಲಿ ನೋಡಿಲಿ, ಗಜರಾಜ, ಅರ್ಜುನ, ಆನೆ, ಅಭಿಮನ್ಯು, ಯಾರಪ್ಪ ದೇವ್ರು ನೀನ, ಹೆಂಗ್ ನಿಂತ ನೋಡಲಿ. ಅಂತಮ್ಮ, ಭೀಮಾ, ಅರ್ಜುನ, ಗಾಡಿ ಶ್ರೇಷ್ಠ ಅಂತ ನಿಂತಿರೋದು ನೋಡ್ರಿ. ಸ್ಟ್ರಾಂಗ್ ಆಗಿ ನಿಂತು ಬಿಟ್ಟಾರೆ. ಕೊಪ್ಪಳ ಟೋಲ್ ಇದು. ಎಲ್ಲಪ್ಪ ಓಪನ್ ಆಗಪ್ಪ. ನಮ್ಮ ಗಾಡಿ ಪಾಸ್ ಆಗೋಷ್ಟೊತ್ತಿಗೆ ಆ ಗಾಡಿನೇ ಪಾಸಾಗಿ ಹೋಗ್ಬಿಡ್ತು. ಟೋಲ್ ಪಾಸಾಗಿ ಆನೆ ಗಾಡಿ ಅಲ್ಲಿಷ್ಟು ದೂರ ಹೋಗ್ಬಿಡ್ತು. ಎಲ್ಲಿಗೆ? ಮೈಸೂರಿಗೆ ಏನಾರು ತಗೊಂಡು ಹೋಗ್ತಿದ್ದೆ ಗಾಡಿ, ಅದು ಆನೆನ ಎಲ್ಲಿಗಂತ ಗೊತ್ತಿಲ್ಲ. ನೀನು ಈ ಟೈಮಲ್ಲಿ ದಸರಾ ಇರೋದ್ರಿಂದ ಮೈಸೂರು ಕಡೆ ಮೊನ್ನೆ ಲಾಸ್ಟ್ ಟೈಮೇ ಎಲ್ಲ ಗೊತ್ತಾಯ್ತು, ಎಲ್ಲ ಆನೆಗಳು ಬಂದಾಯಿತು ಮೈಸೂರಿಗೆ ಅಂತ. ಇದು ಎಲ್ಲಿಂದ ತಗೊಂಡು ಹೋಗ್ತಾವ್ರಂತ ಗೊತ್ತಿಲ್ಲ. ಟೈಮು 9:30. ಹೊಸಪೇಟೆ ಬಂದ್ಬಿಟ್ವಿ. ನಮ್ಮ ಕೊಪ್ಪಳ ಟೋಲ್ ಇದು. ನೆಕ್ಸ್ಟ್ ಹೊಸಪೇಟೆ ಟೋಲು. ಇಲ್ಲಿ ಸಿಕ್ಕಾಪಟ್ಟೆ ಜಾಮ್ ಆಗಿರ್ತೈತಿ ಇವಾಗ. ಅದೊಂದೇ ಬೇಜಾರು. ಹೊಸಳ್ಳಿ ಬ್ರಿಡ್ಜು ಮಾಡ್ತಾ ಇರೋದು. ಹೊಸಳ್ಳಿ ಬ್ರಿಡ್ಜು ಮತ್ತು ನಮ್ಮ ಹುಲಿಗಮ್ಮ ದೇವಿದು ಕ್ರಾಸು, ಅವೆರಡು ಪಾಸ್ ಆಗ್ಬಿಟ್ರೆ ಸೀದಾ ಹೋಗ್ತಾ ಇರ್ಬೋದು. ಅವೆರಡು ಕಡೆ ಸ್ವಲ್ಪ ಜಾಮ್ ಆಗಿರ್ತೈತೆ, ನೋಡ್ಕೊಂಡು ಹೋಗೋಣ. ನೋಡಿ ಅಲ್ಲಿ ಹೋಗ್ತೈತೆ ಗಾಡಿ, ಆನೆ ಹಾಕ್ಕೊಂಡು ನೋಡೋದು. ಆನೆ ಅವನೆಷ್ಟು ಸ್ಪೀಡ್ ಹೋಗ್ತಾ ಇದ್ದ ನೋಡಿ, ಆದರೂ ಎಷ್ಟು ಸ್ಟ್ರಾಂಗಲ್ಲಿ ನಿಂತಿದೆ ಆನೆ. ಒಂಚೂರು ಶೇಕ್ ಮಾಡ್ದೇನೆ ಆರಾಮಾಗಿ ನಿಂತುಬಿಡೈತೆ. ಅದು ಕರ್ಕೊಂಡೋಗಿ ಅಭ್ಯಾಸ ಆಗಿರ್ತಾವಕ್ಕಲ್ಲ, ಅವೆಲ್ಲ ರೂಢಿ ಮಾಡಿರ್ತಾರೆ. ಮಾವುತಲ್ಲಿ ಯಾರೂ ಇಲ್ಲ, ಮಾವುತೆಲ್ಲ ಒಳಗೆ ಕೂತ್ಕೊಂಡಿರೋರೆ, ಯಾರು ಗಾಡೀಲಿ ಕೂತಿಲ್ಲ ಹಿಂದೆ. ನೋಡಿ ಇವಾಗ ಕಾಣ್ತೈತೆ ನೋಡೋರ, ಇದರಲ್ಲೆಲ್ಲ ಬಿಟ್ರು ಅದು ಸ್ಟ್ರಾಂಗಲ್ಲಿ ನಿಂತ್ಕೊಂಡೈತೆ ಗಾಡಿ ಆನೆ. ಯಾವ್ದಪ್ಪ ಈ ಥರ ಒಂದು ಸರ್ವಿಸ್ ರೋಡ್ ಬಿಟ್ಟಾರೆ, ಡೈವರ್ಷನ್ನು. ಈ ಕಡೆ ಅದು ಏನು ಮಾಡ್ತಾವ್ರಂತಾನೆ ಗೊತ್ತಿಲ್ಲ. ಎಲ್ಲ ಕಡೆ ಡೈವರ್ಷನ್ಗಳು ಬಿಡ್ಕೊಂಡು ಅಲ್ಲಿದ್ದನ್ನ ಈ ಕಡೆ ತೆಗೆದುಬಿಟ್ಟಾರೆ. ಈಗ ಫ್ಲೈ ಓವರ್ ಮಾಡ್ತಾರೆ. ಇಲ್ಲಿ ಹಂಸ ಹಾಕಿದ್ರು ಮುಂಚೆ ಒಂದು ಊರಿಗೆ ಹೋಗುತ್ತೆ ನೋಡಿ, ಆ ಊರಿಗೆ ಹೋಗೋ ದಾರಿ ಐತೆ. ಆ ಊರಿಗೆ ಹೋಗೋ ದಾರಿ ಅದು. ಅಲ್ಲಿ ಹಂಸ ಹಾಕಿ ಸ್ವಲ್ಪ ಹಿಂಸೆ ಆಗೋದು, ಯೂ ಟರ್ನ್ ಮಾಡೋದು ಅದು ಅಲ್ಲ. ಅದಕ್ಕೆ ಇಲ್ಲಿ ಫ್ಲೈ ಓವರ್ ಮಾಡ್ಬೋದು ಈಗ. ಸದ್ಯಕ್ಕೆ ನಾವು ಮರೆಮನೆಳಲ್ಲಿ ಹೋಗಿ ಒಂದು ಟೀ ಕುಡ್ಕೊಂಡು ಹೋಯ್ತಾ ಇರೋಣ. ನೋಡಿ ಅಲ್ಲೇ ಆ ಊರಿಗೆ ಬರೋ ದಾರಿ ಅದು. ಅದಕ್ಕೆ ಡಿವೈಡರ್ಗೆ ಬ್ರಿಡ್ಜ್ ಮಾಡೋಕ್ಕೇನೋ ಸರ್ವಿಸ್ ರೋಡ್ ಮಾಡ್ತಾವ್ರೆ, ಬ್ರಿಡ್ಜ್ ಮಾಡ್ತಾವ್ರೆ.
ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲಪ್ಪ ಇದು ನಾನು ತುಮಕೂರಲ್ಲಿದ್ದೀನಿ. ರಾತ್ರಿ 4 ಗಂಟೆ ಬಂದೆ. ಇವಾಗ ಆಲೆ 8:30. ಗಾಡಿ ಖಾಲಿ ಮಾಡ್ತಾ ಇದ್ದಾರೆ, ನೋಡ್ಬೋದು. ಐಟೇನು ಅಂಥದ್ದೇನಿಲ್ಲ. ಭತ್ತ ತುಂಬ್ಕೊ ಬಂದರೆ ನಮ್ಗೆ ಇದೊಂದು ಕೆಲಸ ನೋಡಿ. ಈ ತಾರ್ಪಲ್ ಕೆಳಗೆ ಹಾಕ್ಬಿಟ್ಟು ಈ ಮಡಚೋದೊಂದು ಕೆಲಸ ಆಯ್ತಲ್ಲ. ಅಲ್ಲಿ ಅಮಲ್ರುಗಳು 5-6 ಜನ ಇರ್ತಾರೆ, ಸಿಂಗಲ್ ಮಾಡಿ ಹಾಕ್ಬಿಡ್ತಾರೆ. ಈಗ ನಾವು ಇಲ್ಲಿ ಸಿಂಗಲ್ ಹಾಕಿದ್ರೆ ಸರಿ ಹೋಗಲ್ಲ, ಮತ್ತು ಸಕ್ಕರೆಗಳು ಲೋಡ್ ಮಾಡೋಕ್ಕೆ ಹೋದಾಗ ಸಿಂಗಲ್ ಸರಿ ಬರೋಲ್ಲ, ಡಬಲ್ ಮಾಡಿ ಹಾಕಬೇಕು. ಆವಾಗ ಮತ್ತೆ ಸಮಸ್ಯೆ ಆಗ್ಬಿಡ್ತವೆ. ನೋಡಿ ಹೆಂಗೈತಿ ಜಾಗ. ಹೀಗೆ ಕೆಳಗಡೆ CC ರೋಡ್ ಇರೋದ್ರಿಂದ ಕ್ಲಿಯರಾಗಿ ಕೆಳಗೆ ಹಾಕೊಂಡು ಕ್ಲೀನಾಗಿ ಮಾಡಿಸ್ಕೊತಾ ಇದ್ದೀನಿ. ನೋಡಿ, ಅದು ಕಾಣ್ತಿರ್ಬೋದು, ರೈಲ್ವೆ ಬ್ರಿಡ್ಜು, ಊರ್ಕೆರೆ ಅಥವಾ ಅದು. ಸಾಕಾಗ್ಬಿಡುತ್ತೆ. ಬೆಳಗ್ಗೆ ಮಲಗಿದ್ದು 8:30 ಬಂದು ಎಬ್ಸಿರು. ಎದ್ದು ಬಿಡೋ ತೂಕ ಮಾಡಿಸಿ ಗಾಡಿ ಬಿಟ್ಟು ತಾರ್ಪಲ್ ಬಿಚ್ಚೊಂದು ಟೀ ಕುಡಿಯೋಕೆ ಹೋಗಲಿಲ್ಲ. ಇದನ್ನು ಮಡ್ಚಿಕ್ಬಿಟ್ಟು ಹೋಗೋಣ. ಇದು ಮಡ್ಚೋದೇ ದೊಡ್ಡ ಸಾಹಸ ಅಂದರೆ ನಮಗೆ. ಭತ್ತ ತುಂಬ್ಕೊಬಂದ್ರೆ ಇದೊಂದು ನೋಡಿದೆ ಹೆಂಗಾಗ್ಬಿಟ್ಟವೆ. ಕ್ಯಾಬಿನ್ ಮೇಲೆ ಮಡಗಿರ್ತೀವಲ್ಲ, ಮಳೆ ನೀರಿಗೂ ಅದಕ್ಕೂ ಇದು ಕೆಳಗಡೆ ಬರ್ತದಲ್ಲ, ಅಲ್ಲೇ ಇದ್ದು ಇದಾಗವೆ ನೋಡಿ. ಇಲ್ಲೊಂದು ಸ್ವಲ್ಪ ಹರಿದೋಗ್ಬಿಟ್ಟವೆ, ಎಲ್ಲ ಹರಿತಾನೋ ಗೊತ್ತಿಲ್ಲ. ಮತ್ತು ಅಷ್ಟೇ, ಇಲ್ಲೊಂದು ಜೈಂಟು ಯಾವುದೋ ಒಂದು ಇದೇನೆ ಈ ಜೈಂಟ್ ನೋಡಿ ಈ ಜೈಂಟು ತಾರ್ಪಲು. ಇದು ಹೆಂಗಾರು ಮಾಡಿ ಹೊಲಿಸ್ಬೇಕು ಇದನ್ನು ಟೈಮ್ ಸಿಕ್ಕಿದಾಗ. ಅದಕ್ಕೆ ಇವಾಗ ಅದನ್ನು ಮೇಲೆ ಮಾಡಿ ಹಾಕಿದ್ದೀನಿ. ಮುಂಚೆ ಕೆಳಗೆ ಬರೋದದು, ಇವಾಗ ಮೇಲೆ ಮಾಡಿ ಹಾಕಿದ್ದೀನಿ. ಅದನ್ನು ಹಿಂಗೆ ಉಳಿಸ್ಬಿಟ್ಟು ಅದನ್ನು ಕ್ಲಿಯರಾಗಿ ಹೊಲಿಸ್ಬೇಕೆಲ್ಲ. ತಾರ್ಪಲು ಮಡ್ಚೋ ಅಷ್ಟೊತ್ತಿಗೆ ಸಾಕಾಗ್ಬಿಡ್ತೈತೆ. ಇವತ್ತು ಗೌರಿ ಹಬ್ಬ, ನಾಳೆ ಗಣೇಶ ಹಬ್ಬ. ನಾವು ಇಲ್ಲೇ ಗಾಡಿ ಖಾಲಿ ಮಾಡಿಸ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತು ಖಾಲಿ ಆಗುತ್ತೆ. ಅವ್ರನ್ನ ಖಾಲಿ ಮಾಡ್ತಾವ್ರೆ. ಇನ್ನೊಂದು 1 ಅವರ್ 2 ಅವರ್ ಗಾಡಿ ಖಾಲಿ ಆಗುತ್ತೆ. ಅಷ್ಟೊಳಗೆ ತಾರ್ಪಲ್ ಮಡ್ಚ್ಕೊಂಬಿಡೋಣ. ಮಡ್ಚ್ಕೊಂಡು ಅವ್ರ ಕೈಯಲ್ಲೇ ಎತ್ತಾಕ್ಸ್ಬಿಡೋಣ ಮೇಲೆ. ಇಷ್ಟೇ. ಅರ್ಜುನ ಸ್ವಲ್ಪ ವೈಟ್ ಹಾಕೋಣ. ಹಂಗೆ ಸಾಕು ವೈಟ್, ಜಾಸ್ತಿ ವೈಟ್ ಕಾಣಬೇಡ, ದೃಷ್ಟಿ ಆಗ್ಬಿಡ್ತವೆ. ಈಗ ಆಲ್ರೆಡಿ ದೃಷ್ಟಿ ಹಾಕಿ ಎಲ್ಲೂ ಹೋದ್ರೂ ಮಲಿಕಳ ಶುರು ಮಾಡ್ಕೊಂಬಿಟ್ಟಿದೆ. ಇನ್ನೊಂದು ಫೋಟೋ ತಗೋಬೇಕು. ಮಡ್ಚ್ಬೇಕಾರೆ ನೋಡಿ, ಇದೊಂದು ತಲೆ ಹೊಡಿತದೆ. ಜಾಗ ಜಾಗ ಈ ಕಡೆ ಹಾಕೋಣಂದ್ರೆ ಆಗಲ್ಲ. ಇದು ಅಗಲ ಕಡಿಮೆನೇ ಆದರೂ ನೋಡಿ ಮಡ್ಚಿದ್ದೀನಿ. ಇಲ್ಲಿಂದ ಆಲೆ ಫೋಲ್ಡ್ ಇಲ್ಲಿವರೆಗೂ, ಡಬಲ್ ಫೋಲ್ಡ್ ಇಲ್ಲಿವರೆಗೂ ಬಂದಿದೆ ನೋಡಿ. ಇಲ್ಲಿವರೆಗೂ ಡಬಲ್ ಫೋಲ್ಡ್ ಬಂದಿದೆ. ಇಲ್ಲಿಂದ ಅಲ್ಲಿವರೆಗೂ ಒಂದು ಸಿಂಗಲ್ಲು, ಅದ್ರ ಮ್ಯಾಗ ಅಲ್ಲಿಂದ ಇಲ್ಲಿವರೆಗೂ ಡಬಲ್ ಫೋಲ್ಡ್ ದೊಡ್ಡದು ತಂದುಬಿಡ್ರೆ. 40 ಇರ್ಬೇಕಿದು. 40 ಇರ್ಬೇಕು ಸೈಜು. 40 ಉದ್ದ, 40 ಅಗಲ ಇರಬೇಕು. ನೋಡೋಣ, ಇದನ್ನು ಮಡ್ಚನ್ ಬರ್ರಿ. ಇದನ್ನು ಇನ್ನೂ ಚಿಕ್ಕದಾಗಿ ಮಡ್ಚೋಷ್ಟೊತ್ತಿಗೆ ಸಾಕಾಗ್ಬಿಡ್ತೈತೆ. ನಮ್ಮ ಗಾಡಿ ಖಾಲಿ ಆಗೈತೆ. ಭತ್ತ ನೋಡಿ ಎಷ್ಟೈತೆ ಗಾಡಿ ಒಳಗೆ. ಕಸ ಗುಡಿಸ್ತಾರೆ. ಹೆಚ್ಚು ಕಮ್ಮಿ ಒಂದು 20 ಚೀಲ ಅಷ್ಟು ಭತ್ತ ಐತೆ ನೋಡಿ. ಕಸ ಗುಡಿಸ್ರೆ ಹೋಗ್ತಿಲ್ಲ ಅವನು. ಅಲ್ಲಿಂದ ಎಳದು ಹಾಕ್ತಾವನೆ. ಟಾರ್ಪಲ್ ಇಲ್ಲಿ ಕ್ಲೀನಾಗಿ ಮುಡ್ಚಿಕ್ಕಿದ್ದೀನಿ. ಇವಾಗೆಲ್ಲ ಇವ್ರ ಕಡೆಯಿಂದನೇ ಎತ್ತಿ ಹಾಕ್ಸ್ಕೋಬೇಕು. ತಾರ್ಪಲೆಲ್ಲ ಎತ್ತಿ ಹಾಕ್ಸ್ಕೊಂಬಿಟ್ಟು ರೋಡ್ ಅಂತೂ ಯಾವ ಬಂದಾಗ ಕಾಣ್ತಿಲ್ಲ. ಮನೆ ಕಡೆ ಹೋಯ್ತಾ ಇರೋಣ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಬ್ಬ ಮುಗಿಸ್ಕೊಂಡು, ನಿನ್ನೆ ಗಣೇಶ ಹಬ್ಬ ಎಲ್ಲ ಮುಗಿಸ್ಕೊಂಡು 2 ದಿನ ಬೆಂಗಳೂರಲ್ಲಿ ರೆಸ್ಟ್ ತಗೊಂಡು ಭತ್ತ ಖಾಲಿ ಮಾಡಿ ಇವತ್ತು ಲೋಡ್ಗೆ ಹೋಗ್ತಾಯಿದ್ವಿ. ಲೋಡ್ ಇರಲಿಲ್ಲ. ಈಗಲೂ ಟೈಮ್ ನೋಡಿ ಇವಾಗ ಎಷ್ಟಂತ, 2 ಗಂಟೆ ಟೈಮ್. ಇವಾಗ ಲೋಡ್ ಹೇಳಿದ್ರು ನಮಗೆ. ಬೆಳಗಿಂದ ಲೋಡ್ ಇರಲಿಲ್ಲ, ಇವಾಗ ಹೇಳಿದ್ರು. ಹೋಗ್ತಾಯಿದ್ದೀನಿ. ಲೋಡ್ ಬಂದ್ಬಿಟ್ಟು ಇವತ್ತು ನಮ್ಮ ಕುಣಿಗಲ್ ಲೋಡ್ ಇಲ್ಲ. ಹಂಗಾಗಿ ಒಂದೊಂದು ವಾರ 15 ದಿನ ನಮ್ಮ ಕುಣಿಗಲ್ ಲೋಡ್ ಇಲ್ಲ. ಹಂಗಾಗಿ ಬೇರೆ ಲೋಡ್ಗಳು ಹೋಗ್ಬೇಕಾ ಬರುತ್ತೋ.
ಕಾರಣ ಇವಾಗ ಹೊಸಕೋಟೆಯಿಂದ ಲೋಡು, ಹೊಸಕೋಟೆಯಿಂದ ನಮ್ಮ ಕ್ಯಾಲಿಕಟ್ಗೆ, ಕೇರಳ ಕ್ಯಾಲಿಕಟ್ಗೆ ಲೋಡ್ ಮಾಡ್ತಾ ಇದ್ದೀನಿ. ಕ್ಯಾಲಿಕಟ್ ಕಡೆ ಹೋಗೋಣ ಅಂತ. ಇನ್ನೇನು ಮಾಡೋಣ, ನಮ್ಮ ಕುಡಿಗೆ ಲೋಡ್ ಇದ್ದರೆ ಹೊಸಪೇಟೆ ಬಿಟ್ಟರೆ ಬೇರೆ ಎಲ್ಲೂ ನಾವು ಹೋಗಲ್ಲ. ನಮ್ಗೆ ಅದೇ ಬೆಸ್ಟ್ ಆಗೋದು. ಯಾಕಂದರೆ ಟ್ರಿಪ್ ಆಗುತ್ತೆ ಬೇಗ ಬೇಗ. ನಮಗೂ 4 ಕಾಸು ಆಗುತ್ತೆ, ಓನರ್ಗೂ 1-2 ಕಾಸು ಆಗುತ್ತೆ. ಆದರೆ ಇವೆಲ್ಲ ಸ್ವಲ್ಪ ಇದು ಆಗುತ್ತೆ, ಆಗಲ್ಲ ಅಂತಲ್ಲ. ಇದು ದಿನ ತಗೋತೈತೆ, ದಿನ. ಇದು ಒಂದು ವಾರ ನಮ್ಮದು ಹೊಸಪೇಟೆ ಅದು 4 ದಿನ ಬರೋದು, ಇದಕ್ಕೆ ಒಂದು 10 ದಿನ ಬೇಕು, 8 ದಿನ ಆದ್ರೂ ಬೇಕು. ಆ ಥರ ರೂಟ್ ಇದು. ಏನು ಮಾಡೋಕ್ಕಾಗಲ್ಲ. ಅವಿಲ್ಲ ಅಂದಮೇಲೆ ಓಡಿಸ್ಲೇಬೇಕು. ವ್ಯೂ ನೋಡಿ ಹೆಂಗೈತೆ ಮೋಡ. ಇದು ನಾವು ದಾಬಾಸ್ಪೇಟೆಯಿಂದ ಹೊಸಕೋಟೆ ಹೋಗೋ ಹೊಸ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಡೈರೆಕ್ಟ್ ಫುಲ್ ನಾನ್ ಸ್ಟಾಪ್ ಹೊಸಕೋಟೆ. ಇದು ಹೊಸಕೋಟೆಯಿಂದ ಲೆಫ್ಟಿಗೆ ಇಳಿದು ಕೋಲಾರ ಕಡೆ 15 ಕಿಲೋಮೀಟ್ರ್ ಹೋಗ್ಬೇಕು ಲೋಡಿಂಗ್ ಪಾಯಿಂಟಿಗೆ. ಕಲ್ಲಂತೆ, ಯಾವ ಥರ ಕಲ್ಲು ಅನ್ನೋದು ಗೊತ್ತಿಲ್ಲ. ನೋಡೋಣ, 3x3 ಕಲ್ಲ ಇಲ್ಲ ಡಿಸೈನ್ ಕಲ್ಲ ಅಂತ. ಅಲ್ಲಿ ಅದೇ ಏರಿಯಾದಲ್ಲಿ ಒಂದ್ಸಲಿ ಬಿಜಾಪುರ ನಮ್ಮ ಅಂಬಾರಿಯಲ್ಲಿ ತುಂಬಿದ್ದೆ ಡಿಸೈನ್ ಕಲ್ಲು. ಅದೇನೋ ಯಾವುದೋ ಅಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸದ್ಯಕ್ಕೆ ಅಲ್ಲಿ ಹೋಗೋಣ ಬರ್ರಿ. ನೋಡಿ ಹೆಂಗೈತೆ ಮೋಡ. 2 ಗಂಟೆ ಟೈಮ್ ಮೋಡ ನೋಡಿ ಹೆಂಗೈತೆ. ಈ ಕಡೆಲ್ಲ ಮಳೆಗಳು ಹುಯ್ತಾ ಇದ್ದಾವೆ. ಇನ್ನು ನಮ್ಮ ಕೇರಳದಲ್ಲಿ ಹೆಂಗೈತೆ ಮಳೆ ಗೊತ್ತಿಲ್ಲ. ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ನೋಡೋಣ ಬರ್ರಿ. ಈಗ ಸೀದಾ ಪಾಯಿಂಟ್ಗೆ ಹೋಗೋಣ. ಇಲ್ಲಿಂದ ಒಂದೇ ರೋಡು, 2 ಟೋಲ್ ಬರುತ್ತೆ. 2 ಟೋಲ್ ಪಾಸ್ ಆಗಿ ಹೊಸಕೋಟೆಯಿಂದ ಲೆಫ್ಟು. ಈ ರೋಡ್ ಬಂದ್ಬಿಟ್ಟು ದಾಬಾಸ್ಪೇಟೆಯಿಂದ ಹೊಸೂರಿಗೆ ಮಾಡಿರೋ ಎಕ್ಸ್ಪ್ರೆಸ್ ಹೈವೇ. ಬೆಂಗಳೂರು ಸಿಟಿ ಎಂಟ್ರ್ ಆಗ್ದೇ ಹೊಸೂರು ಕಡೆ ಹೋಗೋರಿಗೆ ಮಾಡಿರೋ ಹೈವೇ ಇದು. NH 648 ನೋಡಿದ್ರಾ, NH ನ್ಯಾಷನಲ್ ಹೈವೇ 648, 648. ಒಳ್ಳೆ ಹೈವೇ ಮಾಡೋನೆ. ಬೆಂಗಳೂರು ಸಿಟಿ ಎಂಟ್ರ್ ಇಲ್ಲದೆ ಹೊಸೂರೆಲ್ಲ ಹೋಗೋರು ಬೆಂಗಳೂರು ಸಿಟಿ ಎಂಟ್ರ್ ಆಗ್ದೇ ಹೋಗೋದು. ಇದು ಒಂದೇ ಎಡವಟ್ ಮಾಡಿರೋದು ಅವನು, ನಿಡುಗೊಂದ ಅಂತ ಹೇಳಿದ್ದು. ಇದೊಂದು ಎಡವಟ್ ಮಾಡೋನೆ. ಇಲ್ಲಿ ಟರ್ನಿಂಗ್ ಐತೆ ಇಂಡಸ್ಟ್ರಿಯಲ್ ಏರಿಯಾಗೆ. ಇಲ್ಲೊಂದು ಬ್ರಿಡ್ಜ್ ಥರ ಮಾಡಿ ಯೂ ಟರ್ನ್ ಮಾಡೋರು ಬಿಡಬೇಕಾಯ್ತು. ಇಲ್ಲೇ ರೈಟ್ಗೆ ಹೊಡೆಯೋರೆಲ್ಲ ಸಮಸ್ಯೆ ಆಗ್ತವೆ. ನೋಡೋಣ ಅದು ಹೆಂಗೆ ಅನ್ನೋದು ಮುಂದೆ ಹೇಳೋಣ. ಈಗ ಸದ್ಯಕ್ಕೆ ನಮ್ಮ ಓನರ್ ಫೋನ್ ಮಾಡ್ತಾರೆ, ಅವ್ರ ಹತ್ರ ಮಾತಾಡೋಣ. ಹೊಸಕೋಟೆ ಹತ್ರ ಬಂದೆ ಸ್ನೇಹಿತರೆ. ಮಳೆ ನೋಡಿ ಹೊಸಕೋಟೆಯಲ್ಲಿ ಬಿಟ್ಟಿತ್ತು ಮಳೆ ಎಲ್ಲ ಶುರುವಾಗೈತೆ. ಆ ಕಡೆ ಇನ್ನೂ ಮುಂದೆ ಜೋರಾಗೈತೆ. ನಾವು ಹೋಗ್ತಿರೋ ಕಡಿಮೆ ಐತೆ. ಎಲ್ಲ ಹೊಸಕೋಟೆ 2 ಕಿಲೋಮೀಟ್ರ್ ನೋಡಿ ಲೆಫ್ಟಿಗೆ ತಗೋಬೇಕು ನಾವು. 2 ಕಿಲೋಮೀಟ್ರ್ ಹೋಗಿ ಬೆಂಗಳೂರು ಕೋಲಾರ. ಅಣ್ಣ ದಾರಿ ಬಿಡೋ ಅಣ್ಣ. ಸಿಮೆಂಟ್ ಗಾಡಿ ಹಿಂದೆಲ್ಲ ಫುಲ್ಲು ಮಳೆ ಹೊಡಿತಾ ಇದೆ. ನಮ್ದು ಹೆಂಗಾಗುತ್ತೋ ಗೊತ್ತಿಲ್ಲ. ಮಳೆ ಬಂದರೆ ಕಷ್ಟ. ಕಲ್ಲೆಲ್ಲ ಜಾರು ಬಿಡ್ತವೆ ಕೈಗೆ. ಜಾರ್ಗೀರು ಬಿದ್ದು ಕೈ ಕಾಲ ಮೇಲೆ ಬಿಟ್ಟರೆ ಕಷ್ಟ. ಹಂಗಾಗಿ ಮಳೆ ಲೋಡ್ ಮಾಡಲ್ಲ. ನೋಡೋಣ ಏನಾಗುತ್ತಂತ. ಹೋಗೋ ದಾರಿಗೆ ಹೋಗ್ತಾ ಇರೋಣ. ಈ ಬ್ರಿಡ್ಜ್ ಕೆಳಗಡೆ ಹೋದರೆ ಅದು ಇಂಡಸ್ಟ್ರಿಯಲ್ ಏರಿಯಾ ಹೋಗೋದು. ಫ್ಯಾಕ್ಟ್ರಿ ಗೇಟು ಇಂಡಸ್ಟ್ರಿಯಲ್ ಏರಿಯಾ ರೋಡ್ ಅದು. ಹೊಸಕೋಟೆ ರೋಡು. ನಾವು ನೆಕ್ಸ್ಟ್ ರೋಡಲ್ಲಿ ಇಳಿಬೇಕು. ನಾವು ಕೋಲಾರ ರೋಡಾಗಿ ಇಳಿಬೇಕು. ಈ ರೋಡಾಗಿ ಇಳಿಬಾರ್ದು. ಎಲ್ಲ ಫುಲ್ಲು ನೋಡ್ತಿರ್ಬೋದು ಮುಂದ್ಗಡೆ. ನೋಡ್ತಿರೋ ಮಳೆ ಅಲ್ಲೆಲ್ಲ ಹೆಂಗೆ ಹೋಯ್ತು ಮಳೆ. ಮಳೆ 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 ಹೊಸಕೋಟೆಯಲ್ಲಿ ಫುಲ್ ಮಳೆ. ಮೊನ್ನೆ ಹಿಂಗೆ ಒಂದು ಸಾಂಗ್ ಹಾಕ್ಬಿಟ್ಟು ಹಿಂಗೆ ಗಾಡಿ ಓಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಸಾಂಗ್ ಮಾಡ್ಕೊಂಡು ಆಡ್ಕೊಂಡು ಹೋದಿನಿ, ನಾನು ವಿಡಿಯೋ ಮಾಡ್ಕೊಂಡು. ಅಷ್ಟಕ್ಕೇನೆ ಕಾಪಿ ರೈಟ್ಸ್ ಕ್ಲೇಮ್ ಹಾಕೋ. ಅದನ್ನು ಹಂಗೆ ರಿಮೂವ್ ಮಾಡಿ ಬಿಸಾಕ್ತೆ ಅಷ್ಟೇ. ಕೋಲಾರ ಬೆಂಗಳೂರು 500 ಮೀಟರ್. ಇಲ್ಲಿವರೆಗಷ್ಟೇ ರೋಡ್ ಓಪನ್ ಆಗಿರೋದು. ಮುಂದೆ ರೋಡು ಓಪನ್ ಆಗಿದ್ದಿಲ್ಲ ನಾನು ಬರ್ಬೇಕಾದ್ರೆ ಮುಂಚೆ. ಇವಾಗ ಗೊತ್ತಿಲ್ಲ. ಈ ಕಡೆಯಿಂದ ಡೈರೆಕ್ಟ್ ಮಾಲೂರು ಹೊಸೂರು ಹೋಗೋ ರೋಡು ಓಪನ್ ಆಗಿದ್ದಿಲ್ಲ. ಇವಾಗ ಮಾಡೋರೇನೋ ಗೊತ್ತಿಲ್ಲ. ನೋಡೋಣ. ಏನಪ್ಪ ಸ್ಟಿಕ್ಕರ್ ಇಟ್ಟಿಸ್ತವ್ರ ಇಲ್ಲ. ರೋಡ್ ಅಲ್ಲೇ ಪ್ಯಾಚ್ ವರ್ಕ್ ಮಾಡ್ತಾವ್ರೆ. ಪ್ಯಾಚ್ ವರ್ಕ್ ನೋಡಿ, ಪ್ಯಾಚ್ ವರ್ಕ್. ಹೊಸ ರೋಡು ಅಲ್ಲೇ ಪ್ಯಾಚ್ ವರ್ಕ್ ಮಾಡ್ತಾವ್ರೆ. ಏನು ಮಾಡೋಕ್ಕಾಗಲ್ಲ. ಅಣ್ಣ ದಾರಿ ಬಿಡು. ನಾವು ಇಲ್ಲೇ ಸರ್ವಿಸ್ ರೋಡ್ಗೆ ಹೋಗ್ಬೇಕು. ಸೀದಾ ಹೋಗಂಗಿಲ್ಲ ನಾವು. ಸೀದಾ ಹೋಗಂಗಿಲ್ಲ. ಬೆಂಗಳೂರು ಹೋಗೋರು ಸೀದಾ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬಂದು
ಹಿಂಗೆ ಹೋಗ್ಬೇಕು ಬೆಂಗಳೂರು ಕಡೆಗೆ. ನಾವು ಬೆಂಗಳೂರು ಹೋಗೋರಲ್ಲ. ಅದು ಓಪನ್ ಆಗೈತಾ ಏನೋ ಗೊತ್ತಿಲ್ವಲ್ಲ. ಇಲ್ಲಿ ಯಾರೋ ಹೊಸಕೋಟೆಯವ್ರು ಇದ್ದರೆ ನನಗೆ ಮೆಸೇಜ್ ಹಾಕಿ ನೋಡೋಣ. ಓಪನ್ ಆಗಿರಂಗೈತೆ ಅದು ಕರೆಕ್ಟ್. ಕಾರೆಲ್ಲ ಅಲ್ಲಿಂದ ಮೇಲಕ್ಕೆ ಹೋಗ್ತೈತೆ ಅಂದರೆ ಓಪನ್ ಆಗೈತೆ. ಆ ರೋಡ್ ಓಪನ್ ಆಗೈತೆ. ಎಲ್ಲಿವರೆಗೂ ಓಪನ್ ಆಗೈತೆ ಅನ್ನೋದು ಯಾರಾದರೂ ಈ ರೋಡಲ್ಲಿ ಓಡಾಡೋರಿದ್ರೆ ಕಮೆಂಟ್ಸಲ್ಲಿ ಹಾಕಿ. ಈಗ ನಾವು ಕೋಲಾರ ಕಡೆ ತಿರ್ಕೊಳ್ತೀವಿ. ನೋಡೋದು ಬ್ರಿಡ್ಜು, ಅದು ಬೆಂಗಳೂರಿಂದ ಬರೋದು ಗಾಡಿಗಳಲ್ಲ. ಅಲ್ಲ ಬೆಂಗಳೂರಿಂದ ಬರೋ ರೋಡು, ಹೊಸಕೋಟೆ ಕಡೆಯಿಂದ ಬರೋದು. ಹಾಂ, ಈಗ ಕೋಲಾರ ರೋಡು. ಇಲ್ಲಿಂದ ಇನ್ನು 11 ಕಿಲೋಮೀಟ್ರ್ ಹೋಗ್ಬೇಕು ನಾವು ಪಾಯಿಂಟಿಗೆ ಲೋಡ್ ಮಾಡೋಕ್ಕೆ. 11 ಕಿಲೋಮೀಟ್ರ್. ನಮ್ಮ ವಾಲ್ವಾ ಕಂಪ್ನಿ ಇತ್ತಲ್ಲ, ಅಲ್ಲಿ ವಾಲ್ವತ್ ಕಂಪ್ನಿದವ ಲೋಡ್ ಆಗೋದು. ಸ್ನೇಹಿತರೆ ಬಂದಂಗೆ ಲೋಡ್ ಮಾಡ್ತಾವ್ರೆ. ಅಲ್ಲೇ 3 ಲೈನ್ ಇಟ್ಟು 1 ಅಡಿಗೆ 2 ಅಡಿ ನೋಡಿ ತಳ್ಕೊಂಬರ್ತಿರೋದು. 1 ಅಡಿಗೆ 2 ಅಡಿ ಉದ್ದ. 1 ಅಡಿ ಆಗಲ್ಲ 2 ಅಡಿ ಉದ್ದ ಕಲ್ಲು. ಎಷ್ಟು ಜನ ಅವ್ರೆ ನೋಡಿ. ಅಲ್ಲಿ ನೋಡಿ ಆ ಸೌಂಡೇ ಕೇಳಿಸ್ತಿದ್ದಾನಲ್ವಾ. ಸಿಕ್ಕಾಪಟ್ಟೆ ಸೌಂಡ್, ಇದೇ ಸೌಂಡ್ ನಮ್ದೆಲ್ಲಿಂದ ಕೇಳಿಸ್ತೈತೆ ನೋಡಿ. ಇವ್ರು ನಿಧಾನ ತಿಳ್ಕೊಂಬರ್ತಾರೆ. ಸಣ್ಣವಿದ್ರೆ ಅಲ್ಲಿ ನೋಡಿ ರಾಕೆಟ್ ಹಾರಿಸ್ಕೊಂಬರ್ತಾರೆ. ಅಲ್ಲ ನಾನು ಹಾರಿಸ್ಕೊಂಬರ್ತಾನೆ ನೋಡಿ. ಬರಲಿ, ಫುಲ್ಲ ಲೋಡ್ ಆಗಲಿ, ನೋಡೋಣ ಎಷ್ಟೊತ್ತು ಮಾಡ್ತಾರಂತ. ಇದೇ ಜಾಗ, ಕಡೆಲ್ಲ ಬರೇ ಕಲ್ಲು ಏಕ. ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ. ಕ್ಯಾಲಿಕಟ್ ಕಡೆ ನಮ್ಮ ಪಯಣ. ನಾವು ಗಾಡಿ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ. 5 ನಿಮಿಷ ಒಳಗೆ ಹೋಗಿ ಏನು ಮಾಡ್ಬೋದು. ಒಳಗೆ ಹೋಗ್ಬಿಡೋದಷ್ಟೇ ಕೆಲಸ. ಸೌಂಡ್ ಸಿಕ್ಕಾಬಿಟ್ಟೆ ಇಲ್ಲಿ. ವಾಯ್ಸ್ ಕೇಳಿಸ್ತಿದ್ದೆಲ್ಲ ಗೊತ್ತಿಲ್ಲ. ನೋಡೋಣ, ಇದಕ್ಕೆ ಲೋಡ್ ಆಗಲಿ ಮತ್ತೆ ಸಿಗೋಣ. ಸ್ನೇಹಿತರೆ ಮೋಡ ಹೆಂಗಾಗೈತಂತ ನೋಡಿ. ಮಳೆ ಮೋಡ, ಸಖತ್ತಾಗಿ ಮಳೆ ಮೋಡ. ಮೋಡದಲ್ಲಿ ಯಾರಿದ್ದಾರೆ? ಯಾರೂ ಇಲ್ಲ, ಬರೀ ಮೋಡ ಇರೋದು. ನಮ್ಮ ಗಾಡಿ ಲೋಡ್ ಮಾಡ್ತಾ ಇದ್ದಾರೆ. ಮೋಡನೇ, ಮಳೆ ಬರಂಗಾಗ್ಬಿಡ್ತು. ಪೂರ್ತಿ ಕತ್ಲೆ ಆಗ್ಬಿಡ್ತು. ಸಿಕ್ಕಾಬಟ್ಟೆ ಮಳೆ ಬರುತ್ತೆ ನೋಡಿ ಹೆಂಗೈತೆ. ಮಳೆ ಬಂತಾದ್ರೆ ಇವ್ರು ಬಿಟ್ಟು ಹೋಗ್ಬಿಡ್ತಾರೇನೋ. ನೋಡೋಣ ಏನು ಮಾಡ್ತಾರಂತ. ಇನ್ನು ಅಲ್ಲೊಂದಿಷ್ಟು ಐತೆ. ಇನ್ನು ಅರ್ಧ ಗಾಡಿ ಲೋಡ್ ಆಗೈತೆ ಅಷ್ಟೇ. ಇನ್ನೂ ಅರ್ಧ ಗಾಡಿ ಲೋಡ್ ಆಗೋದು. ಪಕ್ಕ ಮಳೆ ಬರುತ್ತೆ. ಒಂದು 2-3 ಅವರ್ ನಾನ್ ಸ್ಟಾಪಾಗಿ ಹೊಡಿತೈತೆ ಮಳೆ. ಗಾಳಿ ತಣ್ಣ ಗಾಳಿ ಬೀಸ್ತೈತೆ. 2-3 ಅವರ್ ಸಿಕ್ಕಾಪಟ್ಟೆ ನಾನ್ ಸ್ಟಾಪ್ ಮಳೆ ಬರುತ್ತೆ. ಬರಲಿ, ಸದ್ಯಕ್ಕೆ ನಾವು ಇಲ್ಲೇ ಇರಬಾರ್ದು, ಒಳಗೆ ಕುತ್ಕೊಂಬಿಡೋಣ. ಅನಿತೈತೆ ಮಳೆ, ಅನಿತೈತೆ ಮಳೆ ಅನಿತೈತೆ.